12ನೇ ಶತಮಾನ ಸಮಾಜದ ಎಲ್ಲ ಅನಿಷ್ಟಗಳ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡಿತ್ತು. ಆ ಜನಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಪ್ರೇರಕರಾದಂಥವರು ಬಸವಣ್ಣನವರು. ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತು ಆ ಕಾಲದ ಅನುಭಾವಿ ಅಲ್ಲಮ ಪ್ರಭುದೇವರು ಮಾತನಾಡ್ತಾರೆ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮ ಎಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲರಿಗೂ ಗುರು ಕಾಣ ಮಹೇಶ್ವರ. ಬಸವಣ್ಣ ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಗುರುಗಳು ಅನ್ನೋದಕ್ಕೆ ಈ ವಚನವನ್ನೇ ಸಾಕ್ಷಿ ಅನ್ನೋದನ್ನು ನಾವ್ಯಾರೋ ಮರಿಬಾರದು. ವಿಷಾದದ ಸಂಗತಿ ಅಂದರೆ ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಅಪಚಾರ ಬಗೆಯುವಂಥ ಪರಿಸ್ಥಿತಿ ಇವತ್ತು ಹೆಚ್ಚಾಗ್ತಾ ಇದೆ. ಅದು ಕೂಡ 18/1/2024 ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ ಮೇಲೆ ಆ ಶಕ್ತಿಗಳಿಗೆ ಬಟ್ಟೆಯಲ್ಲಿ ಮೆಣಸಿಕಾರ ಮುರಿದಂಗಾಗೆ ಕಾಣುತ್ತೆ. ಹಾಗಾಗಿನೇ ಅವು ಬೇರೆ ರೂಪವನ್ನು ತಾಳಿ ಹೊಸ ಹೊಸ ಸಂಘಟನೆಯನ್ನು ಮಾಡಿಕೊಂಡು ಬಸವ ತತ್ವಕ್ಕೆ ಅಪಚಾರ ಬಗೆಯುವಂಥ ಕಾರ್ಯವನ್ನು ಅಷ್ಟೇ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಾವು ಬಸವಪರವಾದಂಥ ಎಲ್ಲ ಸಂಘಟನೆಗಳಿಗೆ ಹೇಳೋದು, ನಾವು ಕೇವಲ ಈ ರೀತಿಯ ಸಭೆ ಸಮಾರಂಭಗಳನ್ನು ಮಾಡಿ ಸಂತೋಷ ಪಟ್ಟರೆ ಸಾಲು, ಅವುಗಳ ವಿರುದ್ಧ ಹೋರಾಟ ಮಾಡುವಂಥ ಮನೋಭಾವನೆಯು ಕೂಡ ನಮಗೆ ಬರಬೇಕು. ಈಗ ತಾನೇ ಮರುಳು ಸಿದ್ದಪ್ಪನವರು ಹೇಳಿದ ಹಾಗೆ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ. ಆದರೆ ಎಲ್ಲರೂ ಕೂಡ ಹೌದು ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಬಸವ ತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಬೇಕಾಗುತ್ತೆ. ಯಾರಿಗೆ ಬಸವ ತತ್ವ ಅರ್ಥ ಆಗಿದೆಯೋ ಅವರು ಎಂದೂ ಕೂಡ ಹಿಂದೂ ಧರ್ಮದ ಒಳಗಡೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಿಂದೂ ಅನ್ನುವಂಥದ್ದು ಒಂದು ಪ್ರದೇಶವಾಚಕವಾದಂಥ ಪದ ಅನ್ನೋದಾದರೆ ನಾವೆಲ್ಲರೂ ಕೂಡ ಹಿಂದೂಗಳೇ. ಸಿಂಧೂ ನದಿಯ ಕೆಳಗಡೆ ಬರುವಂಥ ಎಲ್ಲ ಪ್ರದೇಶದಲ್ಲಿ ಇರುವಂಥ ಜನರು ಹಿಂದೂಗಳು ಅಂತ ಭಾವಿಸಿದರೆ ತಪ್ಪೇನಿಲ್ಲ. ಆದರೆ ಅದೊಂದು ಧರ್ಮ ಅಂದರೆ ಆ ಧರ್ಮದ ವಿರುದ್ಧವಾಗಿಯೇ 12ನೇ ಶತಮಾನದಲ್ಲಿ ಹೋರಾಟ ಮಾಡಿತ್ತು. ಯಾವ ಧರ್ಮ ವೇದ ಪುರಾಣ ಶಾಸ್ತ್ರ ಶ್ರುತಿ ಸ್ಮೃತಿ ಇವುಗಳನ್ನು ಅಪ್ಕೊಂಡು ಬಂದಿದ್ದೋ ಅವುಗಳ ವಿರುದ್ಧವಾಗಿಯೇ ಹೋರಾಟ ಮಾಡಿದ್ದು ಬಸವ ಧರ್ಮ, ಲಿಂಗಾಯತ ಧರ್ಮ. ಸಿದ್ದರಾಮಯ್ಯನವರು ಮಾತನಾಡ್ತಾ ಸಿದ್ದರಾಮಯ್ಯನವರು ಒಂದು ವಚನವನ್ನು ಪ್ರಸ್ತಾಪ ಮಾಡಿ, ಎಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಸಾಕ್ಷಿ ಅನ್ನೋ ಮಾತು. ಪುರಾತನರು ಅಂದ್ರೆ ಯಾರು? ಶರಣರು. ಅಂಥವ್ರು ಏನು ನುಡಿದಿದ್ದಾರೋ ಅದೇ ನಮಗೆ ನಡೆ ಆಗಬೇಕಾಗಿದೆ. ಅದು ನಡೆಯಾದಾಗ ಬಸವಣ್ಣ ನಿಜವಾದ ಅರ್ಥದಲ್ಲಿ ಸಾಂಸ್ಕೃತಿಕ ನಾಯಕರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಬಸವ ತತ್ವವನ್ನು ಮೈಗೂಡಿಸ್ಕೊಳ್ಬೇಕಾದಂಥ ಜನರೇ ವೈದಿಕ ಪರಂಪರೆಗೆ ಇವತ್ತು ಕೂಡ ಕಟ್ಟು ಬಿದ್ದುಬಿಟ್ಟಿದ್ದಾರೆ. ಹೋಮ ಹವನ ಶಾಸ್ತ್ರ ಪಂಚಾಂಗ. ಈಗ ನಾವು ನಿಮಗೆ ಹೇಳುವಂಥದ್ದು, ನಾವು ಬದಲಾವಣೆ ಆದರೆ ಜಗತ್ತು ಬದಲಾವಣೆ ಆಗುತ್ತೆ. ನಾವು ಬದಲಾವಣೆ ಆಗದೇ ಇದ್ರೆ ಜಗತ್ತನ್ನು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ? ಈ ಬಸವ ತತ್ವದ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಗುಂಪು ಬಸವಣ್ಣವರು ವೇದಗಳನ್ನ ವಿರೋಧ ಮಾಡಿಲ್ಲ,
ಪುರಾಣಗಳನ್ನು ವಿರೋಧ ಮಾಡಿಲ್ಲ, ಶಾಸ್ತ್ರಗಳನ್ನು ವಿರೋಧ ಮಾಡಿಲ್ಲ. ಯಾರೋ 4 ಜನ ವೈಚಾರಿಕರು ಆ ತತ್ವಕ್ಕೆ ಮಸಿ ಬಳಿತಾ ಇದ್ದಾರೆ ಅಂತ ಮಾತನಾಡಿದಾಗ ಅಲ್ಲೂ ಚಪ್ಪಾಳೆಯನ್ನು ನೀವು ತಟ್ತೀರಿ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ನಾವು ಮಾತನಾಡಿದಾಗ ಇಲ್ಲೂ ಚಪ್ಪಾಳೆಯನ್ನು ತಟ್ತೀರಿ. ಮತ್ತೆ ನಿಮ್ಮ ಸಿದ್ಧಾಂತ ಏನು ಅಂತ ನೀವೇ ಪ್ರಶ್ನೆ ಹಾಕೊಳ್ಬೇಕಾಗಿದೆ. ಶರಣರು ಹೇಳಿದರು, ವೇದವೆಂಬುದು ಓದಿನ ಮಾತು, ಪುರಾಣವೆಂಬುದು ಪುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಇದಕ್ಕಿಂತ ಹೆಚ್ಚು ಬೇಕಾ? ವೇದ ಶಾಸ್ತ್ರ ಪುರಾಣಗಳನ್ನು ಕುರಿತ ಹಾಗೆ 300ಕ್ಕಿಂತ ಹೆಚ್ಚು ವಚನಗಳನ್ನು ಸಿದ್ದರಾಮಯ್ಯನವರು ಸಂಪಾದಿಸಿದರೆ ನಮ್ಮ ಮಠವೇ ಆ ವಚನ ಗ್ರಂಥವನ್ನು ಪ್ರಕಟ ಮಾಡಿದೆ. ಆದರೆ ನಮ್ಮ ಜನರಿಗೆ ಓದುವಂಥ ಹವ್ಯಾಸವೇ ಕಡಿಮೆ ಆಗಿಬಿಟ್ಟಿದೆ. ಯಾವುದಾದ್ರೂ ದೇವಸ್ಥಾನ ಕಂಡ್ರೆ ಮೊದಲು ಹೋಗುವಂಥವ್ರೆ ನೀವು. ಆದರೆ ಶರಣರೇ ಆ ದೇವಸ್ಥಾನವನ್ನು ನಂಬಲಿಲ್ಲ. ಈಗ ತಾನೇ ಹಿರಿಯರಾದಂಥ ಮರುಳಸಿದ್ದಪ್ಪನವರು ಹೇಳಿದ ಹಾಗೆ ಅವರು ನಮಗೆ ಕೊಟ್ಟಂಥ ಪ್ರಮುಖ ತತ್ವಗಳು ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆ. ಆ ಇಷ್ಟಲಿಂಗ ನಿಷ್ಠೆಯನ್ನು ಮೈಗೂಡಿಸ್ಕೊಂಡಾಗ ಈ ದೇಹವೇ ದೇವಾಲಯ ಆಗುತ್ತೆ. ಮತ್ತೆ ನೀವು ಹೊರಗಿನ ದೇವಾಲಯಗಳಿಗೆ ಹೋಗುವಂಥ ಅಗತ್ಯ ಬೀಳೋದಿಲ್ಲ. ನಾವು ಆಗಾಗ ಅಲ್ಲಮ ಪ್ರಭುದೇವರು ಒಂದು ವಚನವನ್ನು ನೆನಪಿಸ್ಕೊಳ್ತಾ ಇರ್ತೀವಿ. ಅಲ್ಲಮ ಪ್ರಭುದೇವರು ಒಂದು ದೇವಸ್ಥಾನದ ಎದುರುಗಡೆ ನಿಂತು ಒಳಗಿರುವಂತಹ ಮೂರ್ತಿಯನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಆ ವಚನ ರಚನೆ ಆಗಿದೆ. ಅವ್ರು ಕೇಳ್ತಾರೆ, ನಾ ದೇವನೋ ನೀ ದೇವನು, ನೀ ದೇವನಾದರೆ ಎನ್ನನೇಕೆ ಸಲಹೆ. ಈ ಪ್ರಶ್ನೆಗೆ ಬಹುಶಃ ಇವತ್ತು ಯಾರು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ದೇವ, ನೀನು ದೇವನಲ್ಲ. ಯಾಕೆ ಅಂತಂದ್ರೆ ನಿನಗೆ ಹಸಿದಾಗ ಒಂದು ತನ್ನ ಇಡ್ತೇನೆ, ಸ್ನಾನ ಮಾಡಿಸ್ತೇನೆ, ನೀರು ಕುಡಿಸ್ತೇನೆ. ಆದ್ದರಿಂದ ನಾನು ದೇವ, ನೀನು ದೇವ ಅಲ್ಲ. ಈ ಎಚ್ಚರ ಇವತ್ತು ಲಿಂಗಾಯತ ಸಮೂಹಕ್ಕೆ ಬರಬೇಕಾಗಿದೆ. ಎಲ್ಲಿಯವರೆಗೂ ಈ ಎಚ್ಚರ ಬರೋದಿಲ್ವೋ ಆಗ ಎಂತೆಂಥವರು ಹುಟ್ಕೊಂಡು ನಿಮ್ಮ ಮೇಲೆ ಸವಾರಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗಾಗಲೇ ಬಸವ ಹಿಂದೂ ಸಮಾವೇಶ ಶುರುವಾಯಿತು. ಮುಂದೆ ಇನ್ನು ಯಾವ್ಯಾವ ಸಮಾವೇಶ ಶುರುವಾಗುತ್ತೋ ಗೊತ್ತಿಲ್ಲ. ಹಿಂದೆ ಒಂದು ಕೃತಿ ಬಂದು ಆ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ 16 ಕಡೆ 16 ಲಕ್ಷ ಹಣವನ್ನು ಖರ್ಚು ಮಾಡಿ. ಮತ್ತು ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ, ನಾವು ನಮ್ಮ ತತ್ವ ಸಿದ್ಧಾಂತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು, ಅರ್ಥ ಮಾಡಿಕೊಂಡ್ರು ಕೂಡ ಆಚರಣೆಯಲ್ಲಿ ತರದೇ ಇರೋದು, ಸಂಘಟನೆ ಕಡಿಮೆ ಆಗ್ತಾ ಇರೋದು. ಸಮಾವೇಶದಲ್ಲಿ ಸೇರ್ಕೊಳ್ತೇವೆ ನಿಜ, ಆ ಸಮಾವೇಶದಲ್ಲಿ ಸೇರಿಕೊಂಡಂಥ ಜನ ಆ ತತ್ವಗಳನ್ನು ಸರಿಯಾಗಿ ಗ್ರಹಿಸ್ಕೊಳ್ಬೇಕು. ಆ ತತ್ವಗಳ ಹಾಗೆ ತಮ್ಮ ಬದುಕನ್ನು ಕಟ್ಕೊಳ್ಬೇಕು. ನಮ್ಮಲ್ಲಿ ಗಣಾಚಾರ ಇದೆ. ಪಂಚಾಚಾರಗಳಲ್ಲಿ ಬಹಳ ಪ್ರಮುಖವಾದಂಥ ಆಚಾರ ಗಣಾಚಾರ. ಆ ಗಣಾಚಾರ ಹೇಳುವಂಥದ್ದು ಏನು? ನಮ್ಮ ತತ್ವಕ್ಕೆ, ನಮ್ಮ ಸಿದ್ಧಾಂತಕ್ಕೆ, ನಮ್ಮ ಪರಂಪರೆಗೆ ಏನಾದರೂ ಧಕ್ಕೆ ಬರುತ್ತೆ ಅಂತಂದರೆ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಮುಚ್ಕೊಂಡೋದಲ್ಲ, ಬಿಡೋದಲ್ಲ. ಬದಲಾಗಿ ಅದರ ವಿರುದ್ಧ ಹೋರಾಟ ಮಾಡುವಂಥ ಮನೋಭಾವನೆಯನ್ನು ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಮೈಗೂಡಿಸಿಕೊಂಡಾಗ ಮಾತ್ರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗಿದ್ದು ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದ್ರೆ 10 ಕೂಡ 11 ವರ್ಷ ಕೂಡ ಗೋವಿಂದ ಅನ್ನುವಂಥ ವಾತಾವರಣ ಸೃಷ್ಟಿ ಆಗಿತ್ತು. 12ನೇ ಶತಮಾನದಲ್ಲೇ ಶರಣರು ಈ ಸ್ಥಾವರಗಳನ್ನು ನಿರಾಕರಣೆ ಮಾಡಿ ಸಮಾಜವನ್ನು ಕಟ್ಟುವಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ಅನಿಷ್ಟಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಭಾಷೆಯ ಬಗ್ಗೆ ಅವ್ರಿಗಿದ್ದಂತಹ ಭಾವನೆ ಬಹುಶಃ ಇನ್ನು ಯಾವ ಧರ್ಮ ಗುರುಗಳಿಗೂ ಇದ್ದಿಲ್ಲ ಅಂತ ನಾವು ಧೈರ್ಯವಾಗಿ ಹೇಳಬೇಕು. ಅವರು ಕನ್ನಡ ಭಾಷೆಯಲ್ಲೇ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವು ಎಲ್ಲರಿಗೂ ಸರಳವಾಗಿ ಅರ್ಥ ಆಗುವಂಥದ್ದು.
ಆದರೆ ಇವತ್ತು ನಾವು ಯಾವುದೋ 4 ವಚನಗಳನ್ನು ಮಾತ್ರ ಕತ್ಕೊಂಡು ಇನ್ನು ವಚನಗಳನ್ನು ಕೈ ಬಿಡ್ತಾ ಇದ್ದೀವಿ. ಹಾಗಲ್ಲ, ಕೊನೆ ಪಕ್ಷ ನೀವು ಬಸವಣ್ಣವರ ವಚನ, ಅಕ್ಕನ ವಚನ, ಅಲ್ಲಮ್ಮನ ವಚನ ಇವುಗಳನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ವೇದಿಕೆ ಮುಂದೆ ನಮಗೆ ಕಾಣ್ತಾ ಇರುವಂಥದ್ದು ಬಹುಶಃ 50 ವರ್ಷದ ಆಡಳಿತದವರೇ ಹೆಚ್ಚು. ವಾಸ್ತವವಾಗಿ ನಮ್ಮ ಯುವ ಜನಾಂಗಕ್ಕೆ ಈ ತತ್ವವನ್ನು ನಾವು ಮುಟ್ಟಿಸ್ಬೇಕು. ಇಂಥ ಸಭೆ ಸಮಾರಂಭಗಳಿಗೆ ನಿಮ್ಮ ಮಕ್ಕಳನ್ನು ನೀವು ಕರ್ಕೊಂಡು ಬರಬೇಕು. ಯಾಕೆ ಅಂತಂದ್ರೆ ಬಾಲ್ಯದಲ್ಲಿ ಯಾವ ರೀತಿಯ ಸಂಸ್ಕಾರವನ್ನು ನಾವು ಕೊಡ್ತೇವೋ ಅದು ಕೊನೆಯವರೆಗೂ ಉಳಿದು ಬೆಳೆದು ಬರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮ ಯುವ ಪೀಳಿಗೆಗೆ ಯಾವ ಧರ್ಮವೂ ಬೇಕಾಗಿಲ್ಲ, ಯಾವ ಸಿದ್ಧಾಂತಗಳು ಬೇಕಾಗಿಲ್ಲ. ಅವರು ಅವ್ರದೇ ಆದಂಥ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ಅಂತಂದರೆ ಈ ರೀತಿಯ ಸಮಾವೇಶಗಳಿಗೆ ಹೆಚ್ಚು ನಮ್ಮ ಯುವ ಪೀಳಿಗೆ, ಅದು ಹೆಣ್ಮಕ್ಳಾಗಿ ಗಂಡು ಮಕ್ಕಳಾಗಿ ಬರುವಂಥ ವ್ಯವಸ್ಥೆ ಆಗಬೇಕು. ನೀವು ಪ್ರತಿ ವರ್ಷವೂ ಎಲ್ಲಿ ಸಮಾರಂಭ ನಡೆದ್ರು ನೀವು ಬರ್ತೀರಿ. ನಾವು ಈಗ ಈ ವೇದಿಕೆಯಲ್ಲಿ ಇರೋದು ಹೆಚ್ಚು ಕಡಿಮೆ ಎಲ್ಲರೂ 75 ವರ್ಷ ದಾಟಿರುವಂಥವ್ರು. ಬಳಸಿದ ಅವ್ರಿಗೆ 87, ನಿಮಗೆ 79, ಗೋರುಚ ಅವ್ರಿಗೆ 99 ಕಾಲಿಟ್ಟಿದ್ದಾರೆ. ನಾವು 76 ಕಾಲಿಟ್ಟಿದ್ದೀವಿ. ಆದರೆ ನಾವು ಕಟ್ಟಬೇಕಾದ್ರಲ್ಲ, ನಮ್ಮ ಯುವ ಪೀಳಿಗೆ ಇದನ್ನು ಕಟ್ಟಬೇಕಾಗಿದೆ, ಬೆಳೆಸಬೇಕಾಗಿದೆ. ಹಾಗಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಅವರು ವಿವರಿಸಿದರು. ಆ ನಾಯಕನಿಗೆ ಇರಬೇಕಾದಂಥ ಗುಣಗಳು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಹಾಗಾಗಿನೇ ಕರ್ನಾಟಕ ಸರ್ಕಾರ ಬಹಳ ಯೋಚನೆ ಮಾಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿ, ಆ ಘೋಷಣೆ ಮಾಡಿದ ನಂತರ ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಉಂಟಾಗಬೇಕಾಗಿದೆ. ಆದರೆ ಅದೆಲ್ಲೂ ಆಗಲಿಲ್ಲ. ಬಸವಣ್ಣ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ, ನಮ್ಮ ದೃಷ್ಟಿಯಲ್ಲಿ ವಿಶ್ವದ ಸಾಂಸ್ಕೃತಿಕ ನಾಯಕ. ಬಸವಣ್ಣನವರಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಬಹುಶಃ ನಾವು ಈ ಹಿಂದೆ ಕಂಡಿಲ್ಲ, ಮುಂದೂ ಕೂಡ ಕಾಣ್ತೇವೆ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಆ ಬಸವಣ್ಣನವರು ಕೊಟ್ಟಂಥ ಎಲ್ಲ ತತ್ವ ಸಿದ್ಧಾಂತಗಳನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತರುವಂಥ ಪ್ರಯತ್ನ ಮಾಡಬೇಕು.